ಬಾದಾಮ್ ಮಿಲ್ಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಫಾಸ್ಟಾಗಿ ಮಾಡ್ಕೊಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದು ಈ ಚಳಿ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಹಾಲು ಕುಡಿತಾ ಇದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 1 ಲೀಟ್ರ್ ಹಾಲು ಹಾಕೋಣ. ಹಾಲು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಬರಬೇಕು. ಚೆನ್ನಾಗಿ ಹಾಲನ್ನ ಕುದಿಸ್ಕೊಳ್ಳೋಣ. 100 ಗ್ರಾಮ್ ಅಷ್ಟು ಬಾದಾಮ್ ತೊಗೊಂಡಿದ್ದೀನಿ. ಅದನ್ನ ರಾತ್ರಿ ಎಲ್ಲ ನೆನೆಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹಾಲೆಲ್ಲ ಕುದ್ದು ಗಟ್ಟಿ ಬಂದಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ರುಬ್ಬಿರೋ ಅಂಥ ಬಾದಾಮ್ ಪೇಸ್ಟ್ ಹಾಕೋಣ. ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ನಾವು ಹಾಲನ್ನ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಬಾದಾಮ್ ಪೇಸ್ಟ್ ಹಾಕಿರೋದ್ರಿಂದ ಗಂಟು ಬಂದುಬಿಡತ್ತೆ. ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಬಾದಾಮಲ್ಲಿ ಕೂಡ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನೋಡ್ಕೊಂಡು ಹಾಕೊಳ್ಳೋಣ. ಕೇಸರಿ ಹಾಕೋದ್ರಿಂದ ಹಾಲಲ್ಲಿ ಒಂದೊಳ್ಳೆ ಕಲರ್ ಬರುತ್ತೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಹಾಲು ತುಂಬ ಒಳ್ಳೆ ಕಲರ್ ಬಂದಿದೆ. ಸಣ್ಣ ಕಟ್ ಮಾಡಿರೋ ಅಂಥ ಬಾದಾಮ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಬಾದಾಮಲ್ಲಿ ಬಿಸಿ ಹಾಲು ಇಷ್ಟ ಆಗುತ್ತೆ. ಅವ್ರಿಗೆ ಬಿಸಿಯಾಗಿರುವಾಗ ಕೊಡಿ. ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಟು ಕೂಲಿಂಗ್ ಆದಮೇಲೆ ಕೊಡಿ. ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬಾದಾಮ್ ಮಿಲ್ಕ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ಈಗ ಬಿಸಿ ಬಿಸಿಯಾದ ಬಾದಾಮ್ ಹಾಲು ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.